ಯಾವಾಗಲೇ ಕೇಳಿದ್ರು ಫೋರ್ಸ್ಫುಲಿ ಈ ಕೇಸನ್ನು ರೀಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಒಪ್ಪಲ್ಲ ಯಾಕೆ, ಅಂದರೆ ಮನಸ್ಸು ಬರಲ್ಲ ಯಾಕೆ. ನಾನು ನಿಮಗೊಂದು ವಿಷಯ ಹೇಳ್ತೀನಿ, ಇನ್ನೊಂದು ಬ್ಯೂಟಿಫುಲ್ ಇದೆ. ನಾನು ಅದರದ್ದು ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೆಲವು ರಿಟ್ ಅರ್ಜಿಗಳು ಹೋಗ್ತವೆ. ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಆಗುತ್ತೋ ಅವಾಗ ಕೆಲವು ರಿಟ್ ಅರ್ಜಿಗಳು ಕೋರ್ಟ್ಗೆ ಹೋಗ್ತವೆ. ಒಂದು ರಿಟ್ ಅರ್ಜಿ, ಒಂದು ಹಿಂದೂ ಸಂಘಟನೆ, ಮಂಗಳೂರಿನ ಸಂಘಟನೆ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ. ಇದು PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದರೆ ಇದು ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಪ್ರತಿಭಟನೆ, ಇಲ್ಲಿ ಜಗಳ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾ ಇದ್ದಾರೆ. ದಯವಿಟ್ಟು PIL ಅಂಡರಲ್ಲಿ ಇದನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಒಂದು ರಿಟ್ ಅರ್ಜಿ ಹಾಕ್ತಾರೆ. ಅಟ್ ದ ಸೇಮ್ ಟೈಮ್ CBIನವರು ಒಂದು ರಿಟ್ ಹಾಕ್ತಾರೆ. ಈ ಕೇಸ್ನಲ್ಲಿ ಸಂತೋಷ್ ರಾವೇ ಅಪರಾಧಿ ಅನ್ನೋದಕ್ಕೆ ನಮ್ಮ ಹತ್ರ ಸ್ಪಷ್ಟ ಸಾಕ್ಷಿಗಳಿದ್ದಾವೆ, ದಯವಿಟ್ಟು ಈ ಕೇಸನ್ನು ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿ CBI ಹಾಕ್ತಾರೆ. ಎರಡೂ ಅರ್ಜಿಗಳನ್ನು ಇಟ್ಕೊಂಡು ಕೋರ್ಟ್ಸ್ ನೇರವಾಗಿ ಹೇಳುತ್ತೆ, ನೋ, ಹಾಕಕ್ಕೆ ಬರಲ್ಲ ನೀವು PIL, ಯಾಕಂದರೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ. ಅವರ ತಂದೆ ಅಥವಾ ಅವರ ತಾಯಿ ಬಂದು ಕೇಸ್ ಹಾಕಿದರೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿಯ ತನಕ ರೀಇನ್ವೆಸ್ಟಿಗೇಷನ್ಗೆ ಅವರ ಫ್ಯಾಮಿಲಿ ಕೈ ಹಾಕಲ್ಲ. ಯಾರೋ ಒಂದು ಸಂಘಟನೆ ಹಾಕುತ್ತೆ, ಈ ಕಡೆಯಿಂದ CBI ಹಾಕುತ್ತೆ. ಬಟ್ ಈ ಕೇಸಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ರೀಇನ್ವೆಸ್ಟಿಗೇಷನ್ಗೆ ಯಾವುದೇ ಹೋರಾಟಗಾರರು ಹಾಕಕ್ಕೆ ಹೇಳಲ್ಲ. ಅವ್ರ ಜೊತೆಲಿ ಲಾಯರ್ಗಳಿದ್ರು, ಲಾಯರ್ಗಳಿಗೆ ಹಾಕಕ್ಕೆ ಹೇಳಲ್ಲ. ಅವ್ರ ಫ್ಯಾಮಿಲಿಯವರು ಸಹಿತ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ. ಆಮೇಲೆ ಕ್ಲಿಯರ್ಲಿ ಕೋರ್ಟ್ ಮೆನ್ಷನ್ ಮಾಡಿರುತ್ತೆ ಏನಂತ, ಅಲ್ಲಿ ಲಾಸ್ಟಲ್ಲಿ ಆರ್ಡ್ರಲ್ಲಿ ಇದೆ, ದ ಬೇಲ್ ಬಾಂಡ್ ಆಫ್ ದ ಅಕ್ಯೂಸ್ಡ್ ಆ್ಯಂಡ್ ದಟ್ ಆಫ್ ಹಿಸ್ ಶ್ಯೂರಿಟಿ ಶಾಲ್ ಕಂಟಿನ್ಯೂ ಫಾರ್ ಪೀರಿಯಡ್ ಆಫ್ 6 months in terms of CRPC to ensure his appearance before the higher court in case of any appeal or revision ಅಂತ. ಅಂದರೆ ಕೋರ್ಟ್ ಹೇಳುತ್ತೆ, ಅಂದರೆ ನಿಮ್ಗೆ ಅಪೀಲ್ ಮಾಡಬೇಕು ಅಂತಿದ್ರೆ, ರಿವಿಷನ್ ಮಾಡಬೇಕು ಅಂತಿದ್ರೆ ಏನೇನು ಅಂದರೆ ಅದಕ್ಕೆ ಪ್ರೋಸೆಸ್ಗಳಿದ್ದಾವೆ. ಯಾರಾದರೂ ಒಂದು ಐಡಿಯಾ ಕೊಡ್ಬೋದಿತ್ತು ಹೊರಗಡೆ ಬಂದ ತಕ್ಷಣ, ಓ ಇಲ್ಲ ರೀಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹಾಕಿ, ಇನ್ವೆಸ್ಟಿಗೇಟ್ ಮತ್ತೆ ಮಾಡಿಸಿ. ಕೋರ್ಟ್ ನೇರ ಹೇಳುತ್ತೆ, ನೀವು PIL ಹಾಕ್ಕೊಂಡು ಬಂದರೆ ಇನ್ವೆಸ್ಟಿಗೇಷನ್ ಕೇಳಕ್ಕೆ ಬರಲ್ಲ. ಅವರು CBIನವರು ಈ ಸಾಕ್ಷಿಗಳನ್ನ ಕೊರತೆ ಮಾಡಿಬಿಟ್ಟು ಇವಾಗ ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಕ್ಕೆ ಬರಲ್ಲ, ರೀಇನ್ವೆಸ್ಟಿಗೇಟ್ ಮಾಡಲ್ಲ ಅಂತ ಕೋರ್ಟ್ ಹೇಳುತ್ತೆ. ಕೋರ್ಟ್ ಅದಾದಮೇಲೆ ಇವ್ರ ತಂದೆ ಮತ್ತೆ ಹಾಕ್ತಾರೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಸೌಜನ್ಯ ಅವ್ರ ತಂದೆ ರೀಇನ್ವೆಸ್ಟಿಗೇಷನ್ಗೆ ಹಾಕಿದಾಗಲೂ ಸಹಿತ ಕೋರ್ಟ್ ನೇರ ನಿರಾಕರಿಸುತ್ತೆ. ನೋ, ನಾಟ್ ಪಾಸಿಬಲ್, ಆಗಲ್ಲ ಅಂತ. ಹೀಗಾದಾಗ ಮುಂದೇನು ಮಾಡಬೇಕು ಹೇಳಿ? ಹೀಗಾದಾಗ ಪ್ರತಿಭಟಿಸಿದರೆ ನ್ಯಾಯ ಸಿಗುತ್ತಾ? ಮುಂದಿನ ಹಂತವೇ ಸುಪ್ರೀಂ ಕೋರ್ಟಿಗೆ ಹೋಗೋದು. ಎಲ್ಲಿಯ ತನಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿಲ್ಲ, ಬರಲಿ ರೀಇನ್ವೆಸ್ಟಿಗೇಷನ್ ಆಗಲಿ ಸಾಕ್ಷಿ ಕೊಡ್ತೀವಿ. ನೋ, ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಬೇಕಾದರೂ ಕೊಟ್ಟು ಕೋರ್ಟಿಗೆ ಮನವರಿಕೆ ಮಾಡಿಸಿ, ಈ ಕೇಸ್ನಲ್ಲಿ ಇನ್ನೂ ಸಾಕ್ಷಿಗಳಿದ್ದಾವೆ, ಇನ್ನೂ ಶಕ್ತಿ ಇದೆ, ಇದು ಇನ್ನೂ ಜೀವಂತವಾಗಿದೆ, ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ರೆ ಕೋರ್ಟ್ ಮಾಡುತ್ತೆ. ನಿಮಗೆ ಎಲ್ಲ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ. ಸಾಕ್ಷಿಗಳನ್ನು ಜೇಬಲ್ಲಿ ಇಟ್ಕೊಂಡ್ರೆ, ಮನೆಯ ಪೆಟ್ಟಿಗೆಯಲ್ಲಿ ಇಟ್ಕೊಂಡ್ರೆ, ಮೊಬೈಲ್ನ ಒಳಗಡೆ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ರೀಇನ್ವೆಸ್ಟಿಗೇಷನ್ಗೆ ಈಗ 2 ಅರ್ಜಿ ಪ್ಲಸ್ ಇವ್ರು ಕೊಟ್ಟರು ಅರ್ಜಿ 3 ರಿಜೆಕ್ಟ್ ಆಗಿದೆ ಅಂತಂದರೆ ನೆಕ್ಸ್ಟ್ ಪ್ರಬಲ ಸಾಕ್ಷಿಗಳನ್ನು ಇಟ್ಕೊಂಡು ಕೋರ್ಟಿಗೆ ಕೊಟ್ಟೇ ರೀಇನ್ವೆಸ್ಟಿಗೇಟ್ನ ಆರ್ಡರ್ ತಗೋಬೇಕು. ಸಾಕ್ಷಿಗಳನ್ನು ಕೊಡೋದಿಲ್ಲ, ರೀಇನ್ವೆಸ್ಟಿಗೇಷನ್ ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಸಾಕ್ಷಿಗಳು ಇದನ್ನೆಲ್ಲ ಇಷ್ಟೂ ಹೊರತುಪಡಿಸಿ ಬೇರೆ ಏನಾದರೂ ಸಾಕ್ಷಿಗಳು ನಿಮ್ಮ ಹತ್ರ ಇದ್ದರೆ ಅದನ್ನು ಕೋರ್ಟಿಗೆ ಪ್ರೆಸೆಂಟ್ ಮಾಡಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಅಲ್ಲ, ಯಾವನೇ ಆಗಿರಲಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದರೆ ನಾನು ಹೇಳ್ತೀನಲ್ಲ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಕಮ್ ದೇರ್ ಆ್ಯಂಡ್ ಸ್ಟ್ಯಾಂಡ್ ಶೌಟ್ ಅಗೇನ್ಸ್ಟ್ ದಟ್. ನಾನು ಹೇಳ್ತೀನಿ, ಐ ಆಮ್ ದ ಫಸ್ಟ್ ಪರ್ಸನ್. ನಾನೇ ಬಂದು ಕೂಗಾಡಿ ಕಿರ್ಚಾಡಿ ಗಲಾಟೆ ಮಾಡಿ ನ್ಯಾಯ ಸಿಗೋ ತನಕ ಬಿಡಲ್ಲ ಅಂತೇಳಿ ಕೊಳ್ಪಟ್ಟಿ ಹಿಡಿತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಬಟ್ ನ್ಯಾಯಯುತ ಹೋರಾಟ ಮಾಡುವ ಬದಲು ಆಕೆಯ ಹೆಸರನ್ನು ಬಳಸಿಕೊಂಡು, ಆಕೆಯ ಹೆಸರನ್ನು ಇಟ್ಕೊಂಡು ತುಂಬ ಡೈವರ್ಷನ್ಸ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ಎಲ್ಲರೂ ಏನಾಗಿದೆ ಅಂತ ಹೇಳ್ತಾರೆ, ಏನಾಗಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ಇಲ್ಲಿ ತನಕ? ಜನ ನೀವೇ ಕೇಳಿ, ನೀವೇ ಕಮೆಂಟ್ ಮಾಡಿ. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು? ನ್ಯಾಯ ಬೇಕು ತಾನೆ? ರೀಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಒಪ್ಪಿಲ್ಲ ತಾನೆ? ಇವ್ರ ಹತ್ರ ಸಾಕ್ಷಿಗಳಿದೆ ತಾನೆ? ಸಾಕ್ಷಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಇಲ್ಲ. ಇದು ನಮ್ಮ ಕಾನ್ಫಿಡೆನ್ಷಿಯಲಿಟಿ ಪರ್ಪಸ್ಗೋಸ್ಕರ ಕೇಳ್ತಾ ಇದ್ದೀವಿ. ಈ ಲಕೋಟೆಯನ್ನು, ಇದರಲ್ಲಿ ಸಾಕ್ಷಿಗಳಿದೆ, ನ್ಯಾಯಾಧೀಶರು ನೀವು ಮಾತ್ರ ನೋಡಿ, ನೀವು ಮಾತ್ರ ಇದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಸರಿ ಹೌದು ಇದು ವರ್ಕ್ ಆಗುತ್ತೆ ಅನ್ನಂಗಿದ್ರೆ ರೀಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಡಿ ಅಂತ ಕೇಳೋದು ಬಿಟ್ಟು ಬರೀ ಪ್ರತಿಭಟನೆ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಿರ್ಚಾಟ, ಇಟ್ ನೆವರ್ ವರ್ಕ್ಸ್ ಲೈಕ್ ದ್ಯಾಟ್. ನಾನು ಹೇಳ್ತೀನಿ ಕೇಳಿ, ನಂಗೆ ತಲೆ ಕೆಟ್ಟಿಲ್ಲ ಸುಮ್ಮನೆ ಕೂತ್ಕೊಂಡು ಯಾರ್ಯಾರನೋ ಲಾಯರ್ಗಳನ್ನು ಭೇಟಿ ಮಾಡಿ ಹುಡುಕಿ ಸಿಕ್ಕಿ. ಯಾಕಂದರೆ ಒಂದು ವಿಷಯಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ಅಲ್ಲಿ ನನ್ನ ಇಮೇಜ್ನ ನಾನು
ಸರಿಯಾಗಿ ಇಟ್ಕೊಂಡೇ ಹೋಗಬೇಕು. 3-4 ದಿನ ಏನೇನು ಮಾತಾಡಿದಿರಿ, ಏನೇನು ಹೇಳಿದಿರಿ ಎಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು. ಈಗಲೂ ಮಾತಾಡಿ ನನಗೇನು ಬೇಜಾರಿಲ್ಲ. ಬಟ್ ನಾನು ಹೇಳ್ತೀನಿ, ಆ ಹೆಣ್ಮಗಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಏನು ಬೇಕಾದರೂ ಮಾಡೋಣ. ಆದರೆ ಅನವಶ್ಯಕವಾಗಿ ಇದು ಇನ್ಯಾರದ್ದೋ ಲಾಭಕ್ಕೋಸ್ಕರ ಧರ್ಮಸ್ಥಳವನ್ನು ಮುಳುಗಿಸ್ಬೇಕು ಅಂತಾನೋ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಾನೋ, ಒಂದು ಪುಣ್ಯಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೋ, ಅದಕ್ಕೆ ಯಾವುದೋ ರಾಜಕೀಯ ಲಾಭಕ್ಕೋ, ಅಥವಾ ಅದನ್ನು ಹೇಗಾದರೂ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವ ಕಾರಣಕ್ಕೋ, ಈ ಥರದ ಕಾರಣಗಳನ್ನ ಇಟ್ಕೊಂಡು ಧರ್ಮಸ್ಥಳವನ್ನು ಪದೇ ಪದೇ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ಇವತ್ತು ಆ ಹೆಣ್ಣು ಮಗಳ ಪರವಾಗಿ ಧ್ವನಿಯಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ಕಾರಣಕ್ಕೆ ಏನು ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಯೋಚನೆ ಮಾಡಿ ಒಂದಿಷ್ಟು ದೊಡ್ಡವರನ್ನ, ತಿಳಿದವ್ರನ್ನ, ನ್ಯಾಯಾಲಯ ಗೊತ್ತಿದ್ದವ್ರನ್ನ ಅರ್ಥ ಮಾಡಿಸ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಎದುರುಗಡೆ ಬಂದು ನಾನು ಕೂತಿದ್ದೀನಿ. ಇಲ್ಲ ಜನಗಳೇ, ನಾನು ಹೇಳ್ತೀನಿ ಕೇಳಿ, ಆ ಹೆಣ್ಣು ಮಗುಗೆ ಅನ್ಯಾಯ ಆಗ್ತಾ ಇದೆ ಕಣ್ರೋ. ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಿಲ್ಲ, ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಸಾಕ್ಷಿಗಳು ಪುಟಗಟ್ಟಲೇ ಇದೆ. ರೀಇನ್ವೆಸ್ಟಿಗೇಷನ್ ಆದರೆ ನಿಜವಾಗ್ಲೂ ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ, ಆ ಹೆಣ್ಮಗು ಬದುಕುತ್ತೆ, ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಹೊಟ್ಟೆ ಉರ್ಕೊಂಡು ಹೇಳ್ತೀನಿ, ಇವತ್ತು ಇದೇ ಸೌಜನ್ಯ ಮತ್ತೆ ಎದ್ದು ಬಂದು ನನ್ನನ್ನು ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿದ್ದು ಅವರಲ್ಲ 3 ಜನ ಅಂತ ಹೇಳಿದ್ರೆ ಇವತ್ತು ಈ ಹೋರಾಟಗಾರರು ಒಪ್ಪಲ್ಲ. ಸೌಜನ್ಯನ ಒಪ್ಪಲ್ಲ. ಅವರು ಅಲ್ಲಿಗೆ ಬಂದಿದೆ ಪರಿಸ್ಥಿತಿ. ಎಷ್ಟು ಜನರನ್ನು ನಂಬಿಸೋದು? ಅವನು ಮಾನಸಿಕ ರೋಗಿ, ಅವನಿಗೆ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ. ನಿಮ್ಗೆ ನೆನಪಿರಲಿ, ಡಾಕ್ಟರ್ ರಶ್ಮಿ ಅವ್ರು ಕೊಟ್ಟರು ರಿಪೋರ್ಟಲ್ಲಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಪಾಪ ಆಕೆಯ ಗುಪ್ತಾಂಗಕ್ಕೆ ಒಬ್ಬ ಪುರುಷನ ಗುಪ್ತಾಂಗ ಹೋಗಿಲ್ಲ, ಅಲ್ಲಿ 2 ಫಿಂಗರ್ ಪೆನೆಟ್ರೇಷನ್ ಅಂದರೆ 2 ಫಿಂಗರ್ ಯೂಸ್ ಮಾಡಿದ್ದಾರೆ, ಬೆರಳುಗಳನ್ನು ಹಾಕಿ ಅವಳನ್ನ ಹಿಂಸೆ ಕೊಟ್ಟಿದ್ದಾರೆ ಅಂತ. ನನಗದೇ ನಾನು ಹೇಳ್ತೀನಲ್ಲ, ನಮ್ಗೆ ಕೆಲವೊಂದು ಸಲ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ, ನೋಡಿ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಆದಮೇಲೆ ಯಾಕಾಗಿಲ್ಲ? ಯಾಕೆ? ಸಾಕ್ಷಿಗಳ ಕೊರತೆ. ಯಾರು ಆರಂಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಂದು ಸಾಕ್ಷಿಯನ್ನು ನೋಡಿದಿದ್ರೋ, ಯಾರು ಆರಂಭದಲ್ಲಿ ನೋಡಿದ್ದೀವಿ ಮಾಡಿದ್ದೀವಿ ಅಂತ ಹೇಳಿದ್ರು, ಅವರು ಕೋರ್ಟ್ನಲ್ಲಿ ಉಲ್ಟಾ ಹೊಡೆದ್ರು, ಕೋರ್ಟಲ್ಲಿ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ನಿಮಗೆ ನೆನಪಿರಲಿ, ಈ ಮನುಷ್ಯ ಶೃಂಗೇರಿಯಿಂದ ಬಂದು ಆ ಬಾಹುಬಲಿ ಬೆಟ್ಟದಲ್ಲಿದ್ರಲ್ಲ, ಆ ಬಾಹುಬಲಿ ಬೆಟ್ಟ ಇದೆಯಲ್ಲ, ಬೆಟ್ಟದಿಂದ ಪಂಗಳ ಊರಿದೆಯಲ್ಲ, ಏನು ನನ್ನ ಪ್ರಕಾರ ಒಂದು ಜಾರ್ನಲ್ಲಿ ಒಂದು 500-600 ಮೀಟರ್ ಇರ್ಬೋದೇನೋ, ಅಂದರೆ ಹಿಂದೆ, ಆ ಬೆಟ್ಟದ ಹಿಂದೆ ಬರುತ್ತೆ ಊರು. ಅಲ್ಲಿ ಬಿಡಿ, ನನಗೆ ಅದೇ ಹೇಳ್ತಾ ಇರೋದು. ನಮಗೆ ಹೆಂಗೆ ಅಂತಂದರೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಬೇಕು ಸಾಕ್ಷಿಗಳು ಬೇಕು. ನಾನು ಹೇಳ್ತಾ ಇರೋದು, ಪಾಪ ಆ ಮನುಷ್ಯ ಅಪ್ಪಿತಪ್ಪಿ ಅವತ್ತು US ಇಲ್ಲ, ಅಪ್ಪಿತಪ್ಪಿ ಧರ್ಮಸ್ಥಳದಲ್ಲಿ ಇದ್ದುಬಿಟ್ಟಿದ್ರೆ ಅವತ್ತು ನಿಶ್ಚಲ್ ಜೈನ್ ಅವತ್ತು ಅಪ್ಪಿತಪ್ಪಿ ಬೈ ಮಿಸ್ಟೇಕ್ ಇದ್ದಿದ್ರೆ, ನಿಮಗೆ ಗೊತ್ತು, ಎಲ್ಲರೂ ಹೇಳ್ತೀರ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇದೆ ಅವ್ರ ಹತ್ರ, ಹಂಗಿದೆ ಹಿಂಗಿದೆ ಅಂತ. ಕೋಟ್ಯಾಂತರ ರೂಪಾಯಿ ಇರೋ ಮನುಷ್ಯ, ಅಮೆರಿಕಾದಲ್ಲಿ ಓದ್ತಾ ಇರೋ ಮನುಷ್ಯ, ಯಾಕೆ ಬಂದು ಧರ್ಮಸ್ಥಳದಲ್ಲಿ ಈ ತರಹದ ನೀಚ ಕೆಲಸವನ್ನು ಮಾಡಿ ಅನ್ನೋ ಒಂದ್ಸಲಿ ಯೋಚನೆ ಮಾಡಿ. ಕೋರ್ಟು ಆ 3 ಜನರನ್ನು, ಧೀರಜ್ ಜೈನ್ ಇರ್ಬೋದು, ಮಲ್ಲಿಕ್ ಜೈನ್ ಇರ್ಬೋದು, ಉದಯ್ ಜೈನ್ ಇರ್ಬೋದು, ಅವ್ರ 3 ಜನರನ್ನು ನಿಮ್ಮನ್ನು ಅಕ್ವಿಟ್ ಮಾಡಿದ್ದೀನಿ ಎಂದಾಗ ಅದು ಅನ್ಯಾಯ. ಸಂತೋಷ್ ರಾವ್ ಅಕ್ವಿಟ್ ಮಾಡಿದ್ದೀವಿ ಅಂದ ತಕ್ಷಣ ಅದು ನ್ಯಾಯಕ್ಕೆ ಸಿಕ್ಕ ಜಯ. ಒಂದು ಹೆಣ್ಣು ಮಗಳ ಅತ್ಯಾಚಾರವಾಗಿದೆ, ಕೊಲೆಯಾಗಿದೆ, ಆ ಹೆಣ್ಣು ಮಕ್ಕಳ ಹೋರಾಟಕ್ಕೆ 10 ವರ್ಷಗಳ ಕಾಲ ಟ್ರಯಲ್ ನಡೆದಿದೆ. ಅದರಲ್ಲಿ ಯಾರು ಆರೋಪಿ ಅಂತ ಸಿಕ್ಕಿದ್ನೋ ಅವನು ನಿರಪರಾಧಿ ಅಂತ ಪ್ರೂವ್ ಆದಾಗ ನಿಜವಾಗಿಯೂ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿದ್ರಲ್ಲ, ಅವ್ರಿಗೆ ಬೇಸರ ಆಗಬೇಕಲ್ವಾ? ಆ ಕುಟುಂಬಕ್ಕೆ ಬೇಜಾರಾಗಬೇಕಲ್ವಾ? ಹೊಟ್ಟೆ ಉರಿಬೇಕಲ್ವಾ? ಅಯ್ಯಯ್ಯೋ ನ್ಯಾಯ ಸಿಗಲಿಲ್ವೇ? ಯಾವ ಕೋರ್ಟ್ ಅವರು 3 ಜನ ಏನೂ ಮಾಡಿಲ್ಲ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ನೀವು ಈ ಕೇಸಿಗೆ ಇನ್ನು ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸಿದ ಮೇಲೆ CBIನ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕಾಗತ್ತೇನ್ರಿ? ಓಕೆ, ಯೋಗೀಶ್ ನಾಯಕ್ ಅವ್ರ ಮೇಲೆ ನೀವು ಹೊರಿಸ್ತೀರಿ, ಅವ್ರು ಯಾರ್ದೋ ಮೇಲೆ ಹೊರಿಸ್ತೀರಿ. ನಾನು ಹೇಳೋದು, ನಿಜವಾಗಿಯೂ ವೀರೇಂದ್ರ ಹೆಗ್ಡೆ ಅವರು ಅಷ್ಟು ಇನ್ಫ್ಲೂಯೆನ್ಷಿಯಲ್ ಇದ್ದಿದ್ರೆ, CBI ಹ್ಯಾಂಡಲ್ ಮಾಡುವಷ್ಟು ಇದ್ದಿದ್ರೆ, ಸಾಕ್ಷಿಗಳ ಕೊರತೆ ಆಗಕ್ಕೆ ಯಾಕೆ ಬಿಡ್ತಾ ಇದ್ರು? ಹಠಕ್ಕೆ ಬಿದ್ದು ಇಲ್ಲ ಇದನ್ನು ಪ್ರೂವ್ ಹೆಂಗಾದರೂ ಮಾಡಿ ಸಂತೋಷ್ ರಾವ್ನೇ ಪ್ರೂವ್ ಮಾಡಬೇಕು ಅಂತ ಹೇಳಿ ಅವ್ರ ಇನ್ಫ್ಲೂಯೆನ್ಸ್ ಬಳಸಿ ಅವನನ್ನು ಫಿಟ್ ಮಾಡ್ಬೋದಿತ್ತಲ್ರಿ. ಈ ಆ್ಯಂಗಲಲ್ಲಿ ಯೋಚನೆ ಮಾಡಿ.
ಆಮೇಲೆ ನಾನು ಹೇಳಿದ್ದು ಅದೇ ಫ್ಯಾಮಿಲಿ ಹೇಳುತ್ತೆ ನಮಗೆ ಧರ್ಮಸ್ಥಳದ ಸಪೋರ್ಟ್ ಇದೆ ಅಂತ, ಅದೇ ಫ್ಯಾಮಿಲಿ ಹೇಳುತ್ತೆ ಸ್ವಲ್ಪ ದಿನಕ್ಕೆ ಅವರೇ ಡೈವರ್ಟ್ ಆಗ್ತಾರೆ. 1 ವರ್ಷದವರೆಗೆ ಯಾರ ಹೆಸರನ್ನು ಅವ್ರು ಹೇಳೋದೇ ಇಲ್ಲ. 1 ವರ್ಷ ಆದಮೇಲೆ ಹೆಂಗೆ ಬಂತು, ಹೆಂಗೆ 1 ವರ್ಷ ಆದಮೇಲೆ ಹೆಂಗೆ ಯೋಚನೆಗಳು ಬಂತಿವೆಲ್ಲ? ಯಾರು ಐಡಿಯಾ ಕೊಟ್ಟರು, ಯಾರು ತಲೆಗೆ ತುಂಬಿದ್ರು? ನಾನು ಹೇಳ್ತೀನಲ್ಲ, ಇಲ್ಲಿ ಇಟ್ಸ್ ವೆರಿ 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 ಡೀಪ್ 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 ಪ್ರಾಪಗಂಡಾಗಳಿದೆ. ಇಲ್ಲಿ ಅಜೆಂಡಾನೇ ಬೇರೆ ಇದೆ, ಅಜೆಂಡಾನೇ ಬೇರೆ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಜನಗಳೇ, ನನಗಿಷ್ಟೆಲ್ಲ ಮಾಡಬೇಕು ಅಂತಿಲ್ಲ. ನೀವೇನಾದರೂ ಅರ್ಥ ಮಾಡ್ಕೊಳ್ಳಿ. ನಾನು ಆ ಕ್ಷೇತ್ರಕ್ಕೆ ಇವತ್ತಲ್ಲ, ನನ್ನ ತಂದೆ ತಾಯಿಯ ಮದುವೆ ವೆಡ್ಡಿಂಗ್ ಕಾರ್ಡ್ನ ಫ್ರೇಮ್ ಸಹಿತ ಇವತ್ತಿಗೂ ನಮ್ಮ ಜೀವನದಲ್ಲಿದೆ. ಸೊ ನಾವು ಅಲ್ಲಿಂದ ಆ ದೇವಸ್ಥಾನವನ್ನು ನಂಬ್ಕೊಂಡ್ಬಂದಿರೋರು. ನನಗೆ ಬೇರೆ ಏನೂ ಗೊತ್ತಿಲ್ಲ ಸ್ವಾಮಿ. ಅದೊಂದು ನನ್ನ ದೇವಾಲಯ, ನನ್ನ ಶಕ್ತಿ ಕೇಂದ್ರ, ನನ್ನ ದೈವ ಅದು. ಸೊ ಏಕಾಏಕಿ ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗುವಿನ ಹೆಸರಿಟ್ಕೊಂಡು ಆಕೆಗೂ ನ್ಯಾಯ ಸಿಗದೆ ಇರೋ ಥರ ಮಾಡಿ ಇನ್ಯಾರಿಗೋ ಅನ್ಯಾಯ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಅದು ತಪ್ಪು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಲೀಗಲಿ ಇಲ್ಲಿಯ ತನಕ ಧರ್ಮಸ್ಥಳವನ್ನು ಯಾರೂ ಯಾಕೆ ಟಚ್ ಮಾಡೋಕ್ಕಾಗಿಲ್ಲ ಅಂದರೆ ದೇ ಆರ್ ಲೀಗಲಿ ಪರ್ಫೆಕ್ಟ್, 100% ಕರೆಕ್ಟಾಗಿದ್ದಾರೆ. ಎಲ್ಲ ಸೃಷ್ಟಿಗಳು ಜನ ನಂಬ್ತಾರೆ ಅಂತ ಹೇಳಿ ಎಲ್ಲವನ್ನು ಸೃಷ್ಟಿ ಮಾಡಿ ಹೇಳಿದ್ರೆ ಈ ದಾಖಲೆಗಳು ಯಾಕೆ ಸುಳ್ಳು ಹೇಳ್ತಾವೆ ಹೇಳಿ? ದಾಖಲೆಗಳು ಯಾಕೆ ಸುಳ್ಳು ಹೇಳ್ತಾವೆ ಹೇಳಿ? ನಾನು ಹೇಳಿ ಬೀಟ್ ಪ್ಲಸ್ ಕರ್ನಾಟಕ.